ನಮಸ್ತೆ ವೀಕ್ಷಕರೇ, ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಬಜಾಜ್ ಪ್ಲಾಟಿನ ಒಂದು 25,000 ಬಜೆಟಲ್ಲಿ ಸೇಲಿಗೆ ಬಂದ ವೀಕ್ಷಕರೇ. ಅದರಲ್ಲೂ ರೇಟ್ ಕಡಿಮೆನೂ ಆಗುತ್ತೆ. ಈ ಗಾಡಿದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ವಿಡಿಯೋನ ಕೊನೆ ತನಕ ನೋಡಿದರೆ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ನೋಡಿ, ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು. ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಡ್ತಾರೆ ತಿಳ್ಕೊಳ್ಳಿ, ಆಮೇಲೆ ನಿಮಗೆ ಬೇಕು ಅನಿಸಿದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪೋದು ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಾದರೂ ಒಂದು ಕಡಿಮೆ ಬಜೆಟಲ್ಲಿ ಒಂದು ಬೈಕ್ ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಮತ್ತು ಕಾಂಟ್ಯಾಕ್ಟ್ ನಂಬರು ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಇರುತ್ತೆ. ಪ್ಲಾಟಿನಾ? ಹಾಂ, ಬಜಾಜ್ ಪ್ಲಾಟಿನಾ 100 cc ನಾ? ಹಾಂ, 100 cc. ಓಕೆ, ಯಾವ್ದು ಮಾಡಲು? 2014 ವಿತರ್ ಶೆಲ್ಫ್, ಅದು ಶೆಲ್ಫ್ ಇಲ್ಲ ಅದಕ್ಕೆ. ಕಿಕ್ಕರಾ? ಹಾಂ, ಕಿಕ್ಕರ್. ಓಕೆ, 14? 2014. ಓಕೆ, ಓನರ್ ಎಷ್ಟಾಗಿದ್ದಾರೆ? ಎರಡನೇ ಓನರು. ಓಕೆ, ಎಷ್ಟು ಓಡಿದೆ ಗಾಡಿ? ರನ್ನಿಂಗ್ ಇದೆಯಾ ಮೀಟ್ರು? ಮೀಟ್ರ್ ರನ್ನಿಂಗ್ ಇದೆ, ಮೀಟ್ರ್ ಕಳಿಸಿದೆ ನೋಡಿ ನಿಮಗೆ. ಓಕೆ, ಟೈರ್ ಎಲ್ಲ ಹೆಂಗಿದಾವೆ ಗಾಡೀಲಿ? ಹಾಂ ಸರ್, ಟೈರು ಪರ್ಸೆಂಟೇಜ್ ಎಷ್ಟಿದಾವೆ ಈಗ? ಟೈರ್ ಹೊಸ ರೀಸೆಂಟಾಗಿ ಹಾಕಿರೋದು. ಎರಡೂ? ಹಾಂ, 2 ಟೈರ್ ಹೊಸವು, ಚೈನ್ ಸ್ಪಾಕೆಟ್ ಹೊಸದಿದೆ. ಹ್ಞೂ. ಆಮೇಲೆ ರೀಸೆಂಟಾಗಿ ಇಂಜಿನು ರೆಡಿ ಆಗಿದೆ, ಬೋರ್ ಎಲ್ಲ ಮಾಡಿದೆ, ಕ್ರ್ಯಾಂಕ್ ಸೆಟಪ್, ಹಾಂ, ಹಾಫ್ ಕೇಸ್ ಎಲ್ಲ ರೆಡಿ ಮಾಡಿದೆ. ಹಾಂ. ಹಾಂ. ಎಫ್ ಸಿ ಎಲ್ಲ ಮಟ್ಟ ಇದೆ ಇನ್ಸೂರೆನ್ಸು? ಇನ್ಸೂರೆನ್ಸ್ ಇಲ್ಲ, ಲ್ಯಾಪ್ಸ್ ಆಗಿದೆ. ಹ್ಞೂ. ಎಫ್ ಸಿ ಇನ್ನೊಂದು 4 ವರ್ಷ ಇರ್ಬೋದು, 15 ವರ್ಷ ಇರುತ್ತೆ. ಹೌದು. ಈಗ ಹಾಂ. ತಗೊಳ್ಳೋರಿಗೆ ಏನಾದ್ರು ಇನ್ಸೂರೆನ್ಸ್ ಕಟ್ಕೊಡ್ತಾರಾ? ಏನು ತಗೊಳ್ಳೋರು ಹೆಂಗೆ ಕಟ್ಕೊಬೇಕಾ? ಇನ್ಸೂರೆನ್ಸ್ ಅವರೇ ಕಟ್ಕೋಬೇಕು. ತಗೊಳ್ಳೋರು ಕಟ್ಕೊಬೇಕಾ? ಹಾಂ. ಓಕೆ, ಕಂಡೀಷನ್ ಇದೆಯಾ ಗಾಡಿ? ಕಂಡೀಷನ್ ಇದೆ ಸರ್ ಗಾಡಿ. ಏನು ತಗೊಳ್ಳೋರಿಗೆ ₹1 ಖರ್ಚಿಲ್ಲ? ಇಲ್ಲ ಇಲ್ಲ ಸರ್. ಹ್ಞೂ, ಆರಾಮಾಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ಕೊಬೋದು. ಹಾಂ, ಖರ್ಚೇನಿಲ್ಲ, ಆರಾಮಾಗಿ ಓಡಿಸ್ಬೋದು. ಓಕೆ, ಗಾಡಿ ಇರೋದು ಎಲ್ಲಿದು? ಗಾಡಿ ಇಲ್ಲಿ ಸೊರಬ, ಶಿವಮೊಗ್ಗ ಡಿಸ್ಟಿಕ್ಕು, ಸೊರಬ ತಾಲೂಕು. ಸೊರಬದಲ್ಲೇನಾ? ಹಾಂ, ಸೊರಬದಲ್ಲಿ ಇದೆ. ಓಕೆ, ಏನು ಹೇಳ್ತೀರಾ ಗಾಡಿಗೆ ರೇಟು? ಅದೊಂದು 25,000 ಹೇಳ್ತೀನಿ ಸರ್ ನಾನು. 25,000? ಹಾಂ. ಹೆಚ್ಚು ಕಮ್ಮಿ ಆಗುತ್ತಾ? ಇದು ಹೆಚ್ಚು ಕಡಿಮೆ ಕೊಡೋಣ ಸರ್, ಸಣ್ಣ ಪುಟ್ಟ. ಓಕೆ, ಇನ್ಸೂರೆನ್ಸ್ ಬೇರೆ ಇಲ್ಲ ಅಂತಾರಲ್ಲ? ಇನ್ಸೂರೆನ್ಸ್ ಇಲ್ಲ ಸರ್, ಇನ್ಸೂರೆನ್ಸ್ ಕಟ್ಬೇಕು. ಅದೇ ಮತ್ತೆ ಇನ್ನೂ ಸ್ವಲ್ಪ ಕಮ್ಮಿ ಮಾಡಿಕೊಡಂಗಿದ್ರೆ ಹೇಳಿ, ಓಕೆನಾ? ಹಾಂ ಸರ್. ಹಾಂ. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಹಾಂ, ಇದೆ ನಂಬರ್. ಸರಿ ಸರ್. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ, ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ. ನಿಮಗೆ ಈ ಗಾಡಿ ಓಕೆ ಆಯಿತು ಅನಿಸಿದರೆ ನೀವು ವ್ಯವಹಾರ ಕೂತಾಗ ಅವ್ರು ಹೇಳೋ ರೇಟು ಕಡಿಮೆ ಆಗುತ್ತೆ ವೀಕ್ಷಕರೇ. ಅದೇ ಫೈನಲ್ ರೇಟು ಇರಲ್ಲ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದ್ದು ಒಂದು 5 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕಂತ ನೋಡಿ, ಈಗ ಸ್ಕ್ರೀನ್ ಕಾಣಿಸ್ತಿರುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿತ್ತಂದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವಿನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು, ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ. ಥ್ಯಾಂಕ್ ಯು.